ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮಿಸ್ ಹೌಸ್. ಇವತ್ತೊಂದು ನಾವು ಎಗ್ ನೂಡಲ್ಸ್ ಮಾಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ. ಈಗ ನೋಡಿ ನಾನು ಈ ಥರ ನೂಡಲ್ಸ್ ತೊಗೋತಾ ಇದ್ದೀನಿ. ನೋಡಿ ಈ ಥರ ಇರುತ್ತೆ. ಅದು ಎಲ್ಲ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಇದು. ಈಗ ಇದನ್ನು ಬೇಯಿಸ್ಕೊಳ್ಳೋಣ. ಅದಕ್ಕೆ ಈಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ನಾನು. ಇದು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಇದನ್ನು ಹಾಕಬೇಕು. ಈಗ ನೀರು ಕುದೀತಾ ಇದೆ, ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕೋದ್ರಿಂದ ನೂಡಲ್ಸು ಬಿಡಿ ಬಿಡಿಯಾಗಿರುತ್ತೆ, ಅಂಟಲ್ಲ ಅದು. ಅದಕ್ಕೋಸ್ಕರ ಎಣ್ಣೆ ಹಾಕೋದು. ಇದು ಇವಾಗ ಒಂದು 10-15 ನಿಮಿಷ ಬೇಕು ಬೇಯಲಿಕ್ಕೆ. ಅದು ಬೇಯೋಷ್ಟರೊಳಗೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ. ಇದು ಒಂದು 10 ನಿಮಿಷ ಬೇಯಬೇಕಿದು, ಚೆನ್ನಾಗಿ ಬೇಯಬೇಕು. ಈಗ ಒಂದು 10 ನಿಮಿಷ ಆಗಿದೆ ನೋಡಿ. ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ, ಕಟ್ಟಾಗ್ತಾಯಿದೆ ಮುಟ್ಟಿದರೆ. ಇದನ್ನು ನೀರೆಲ್ಲ ಸೋರಿಸ್ಕೊಂಬಿಡೋಣ. ನೋಡಿ ಈಗ ನೀರೆಲ್ಲ ಸೋರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಿಡಿಯಾಗಿದೆ ಎಣ್ಣೆ ಹಾಕಿದ್ರಿಂದ. ಇವಾಗ ಮಸಾಲೆ ರೆಡಿ ಮಾಡೋಣ ಬನ್ನಿ. ಈರುಳ್ಳಿ, ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಚೆನ್ನಾಗಿ ಜಜ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಎಣ್ಣೆಲಿ ಫ್ರೈ ಮಾಡೋಣ. ಈಗ ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕೋಣ. ಮತ್ತು ಒಂದು ಕ್ಯಾಪ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದು ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ. ಬ್ರೌನ್ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಸ್ವಲ್ಪ ಫ್ರೈ ಆಗಿದೆ ನೋಡಿ. ಇವಾಗ 2 ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಅದನ್ನು ಹಾಕ್ತಾಯಿದ್ದೀನಿ. ಈಗಿದು ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು, ಬೇಯಬೇಕು. ಈಗ 1 ಸ್ಪೂನ್ ಅರಿಶಿನ ಪುಡಿ, 1-2 ಸ್ಪೂನು ಕಾಶ್ಮೀರಿ ಮೆಣಸಿನ ಪುಡಿ. ಇದು ಖಾರ ಜಾಸ್ತಿ ಇರಲ್ಲ, ಕಲರ್ ಚೆನ್ನಾಗಿ ಬರುತ್ತೆ ಅದಕ್ಕೆ. ಈಗ 1 ಸ್ಪೂನು ಧನಿಯಾ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕೊಬಿಡೋಣ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಇದು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಅಷ್ಟೇ ತುಂಬಾ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಈಗ ಒಂದು 10 ನಿಮಿಷ ಆಗಿದೆ ನೋಡಿ. ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಇದನ್ನು ಒಂದು ಸೈಡ್ಗೆ ಈ ಥರ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಮೊಟ್ಟೆ ಬೇಕಿದ್ರೂ ಹಾಕ್ಕೋಬೋದು. ನಾನಿಲ್ಲಿ 2 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಮೊಟ್ಟೆ ಜಾಸ್ತಿ ಇಷ್ಟ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮತ್ತು ಕಾಳು ಮೆಣಸಿನ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ಅದಲ್ಲೇ ಬೇಯಲಿ. ಅದು ಸಡನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಡಿ. ನೋಡಿ ಸ್ವಲ್ಪ ಬೆಂದ ಮೇಲೆ ನೋಡಿ ಈ ಥರ ಪೀಸ್ ಆಗಬೇಕದು. ನೋಡಿ ಈ ಥರ ಪೀಸ್ ಆದರೆ ನಾವು ನೂಡಲ್ಸ್ ತಿನ್ನುವಾಗ ಮೊಟ್ಟೆದು ಪೀಸ್ ಸಿಕ್ಕುತ್ತೆ ಬಾಯಿಗೆ, ಆಗ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಪೀಸ್ ಮಾಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆ ಮೊಟ್ಟೆಗೆ ಆ ಮಸಾಲೆ ಎಲ್ಲ ಹಿಡಿಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ 1-2 ಸ್ಪೂನ್ ಸೋಯಾ ಸಾಸು ಮತ್ತು 1-2 ಸ್ಪೂನ್ ಟೊಮೆಟೊ ಸಾಸು ಇದು ಹಾಕಿದ್ರೆ ಸೂಪರಾಗಿರುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಮಿಕ್ಸ್ ಮಾಡಿದ್ಮೇಲೆ ಈಗ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಅದನ್ನು ಹಾಕಿ ಮಿಕ್ಸ್ ಮಾಡಿ ನಾವು ಬೇಯಿಸ್ಕೊಂಡಿದ್ವಲ್ವ ನೂಡಲ್ಸು, ಅದನ್ನು ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ನೂಡಲ್ಸ್ ಒಳಗಡೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಆ ಥರ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಿಡಿಯುತ್ತೆ ಅದು ಮಿಕ್ಸ್ ಮಾಡಲಿಕ್ಕೆ, ಏಕೆಂದರೆ ದಪ್ಪ ಇರುತ್ತಲ್ವ ನೂಡಲ್ಸು, ಅದಕ್ಕೋಸ್ಕರ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು. ಇವಾಗ ನೋಡಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಆಗ ನೂಡಲ್ಸ್ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ. ಈಗ ಒಂದು 5 ನಿಮಿಷ ಕಳೆದಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಇವಾಗ ನೂಡಲ್ಸ್ಗೆ. ನೋಡಿ ಎಷ್ಟು ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.